ಮಂಗಳೂರು ಲೋಕಸಭಾ ಕ್ಷೇತ್ರದ ನಮ್ಮ ಮನೆ ಮನೆಯ ಪ್ರಚಾರದ ಕಾರ್ಯ ಮೊದಲ ಸುತ್ತಿನ ಪ್ರಚಾರದ ಕಾರ್ಯ ನಿನ್ನೆಗೆ ಮುಕ್ತಾಯ ಆಗಿದೆ. 1861 ಬೂತ್ಗಳಲ್ಲಿ ನಿನ್ನೆಯ ಹೊತ್ತಿಗೆ ಮನೆ ಮನೆಗೆ ತೆರಳುವಂತ ಮೊದಲ ಹಂತದ ಪ್ರಚಾರದ ಕಾರ್ಯವನ್ನು ನಾವು ಯಶಸ್ವಿಯಾಗಿ ಮುಗಿಸಿದ್ದೇವೆ. 10ನೇ ತಾರೀಕಿನಿಂದ 2ನೇ ಹಂತದ ಮನೆ ಮನೆಯ ಪ್ರಚಾರದ ಕಾರ್ಯಕ್ಕೆ ಸಿದ್ಧತೆಗಳು ಎಲ್ಲ ಕಡೆಗಳಲ್ಲೂ ಕೂಡ ಪ್ರಾರಂಭ ಆಗಿದೆ. ಮತದಾರರನ್ನ ಭೇಟಿ ಮಾಡುವಂತ ಕಾರ್ಯದ ಯೋಜನೆಯನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೇವೆ. ಮತದಾರರನ್ನ ಭೇಟಿಯಾಗಿ ಬಿಜೆಪಿಯ ಪರವಾಗಿ ಮತವನ್ನು ಚಲಾವಣೆ ಮಾಡುವಂತಹ ಮನವೊಲಿಕೆಯ ಕಾರ್ಯದಲ್ಲಿ ಕಾರ್ಯಕರ್ತರು ಮೊದಲನೇ ಹಂತದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಬಿಜೆಪಿಯ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬೇಕೋ, ಯಾವುದೇ ದೂರದೃಷ್ಟಿಯ ಕಲ್ಪನೆಗಳನ್ನ ಇಲ್ಲದ ಮಹಾಗಠಬಂಧನಿನ ಸರ್ಕಾರ ಬೇಕು ಅನ್ನುವಂಥದ್ದೇ ಚುನಾವಣೆಯ ಪ್ರಮುಖವಾದಂತಹ ವಿಷಯ. ದೇಶದಲ್ಲಿ ಒಂದು ಸುಭದ್ರವಾದಂತಹ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ, ಒಂದು ನವಭಾರತದ ನಿರ್ಮಾಣಕ್ಕೋಸ್ಕರ ಬಿಜೆಪಿಗೆ ಪೂರ್ಣ ಬಹುಮತದ ಆಶೀರ್ವಾದವನ್ನ ಮತದಾರರು ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತೇನೆ. ಮತವನ್ನ ಬಿಜೆಪಿಯವರು ಕೇಳ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ಸಿಗರು ಉಳಿದವರೆಲ್ಲರೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ತಿಳುವಳಿಕೆ ಇಲ್ಲದಂತಹ ಈ ರೀತಿಯಾದ ಟೀಕೆಗಳು ನಡೀತಾ ಇದೆ. ನರೇಂದ್ರ ಮೋದಿ ಅಂತಂದ್ರೆ ಕೇವಲ ಒಂದೊಂದು ವ್ಯಕ್ತಿ ಅಲ್ಲ. ನರೇಂದ್ರ ಮೋದಿ ಅಂತಂದ್ರೆ ಅದೊಂದು ಕಾರ್ಯಕ್ರಮಗಳು. ನರೇಂದ್ರ ಮೋದಿ ಅಂತಂದ್ರೆ ಅದರ ಹಿಂದೆ ಪರಿಶ್ರಮ ಇದೆ. ನರೇಂದ್ರ ಮೋದಿ ಅಂತಂದ್ರೆ ಅಲ್ಲಿ ಪ್ರಾಮಾಣಿಕತೆ ಇದೆ. ನರೇಂದ್ರ ಮೋದಿ ಅಂತಂದ್ರೆ ದೇಶವನ್ನ ಮುನ್ನಡೆಸುವಂತ ನೇತೃತ್ವ ಇದೆ. ನರೇಂದ್ರ ಮೋದಿ ಅಂತಂದ್ರೆ ನವಭಾರತದ ಕಲ್ಪನೆ ಇದೆ. ಇದೆಲ್ಲದನ್ನೂ ಕೂಡ ಸೇರಿಸಿಕೊಂಡು ನರೇಂದ್ರ ಮೋದಿಯವರ ನೇತೃತ್ವ ಇರುವಂತದ್ದು. ಈ ಕಾರ್ಯಕ್ಕೆ ಇನ್ನಷ್ಟು ವೇಗವನ್ನ ಕೊಡ್ಲಿಕ್ಕೋಸ್ಕರ 13ನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ವಿಜಯ ಸಂಕಲ್ಪ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. 1 ಲಕ್ಷ ಜನ ಭಾಗವಹಿಸುವಂತ ಒಂದು ದೊಡ್ಡ ರ್ಯಾಲಿ ಇದು. ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಬೂತ್ಗಳಿಂದ ಕಾರ್ಯಕರ್ತರು, ಹಿತೈಷಿಗಳು ಈ ಕಾರ್ಯಕ್ರಮಕ್ಕೆ ರ್ಯಾಲಿಗೆ ಬರಬೇಕು ಅನ್ನುವಂಥ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಪ್ರವಾಸದ ಸಂದರ್ಭದಲ್ಲಿ ಆಯಾ ತಾಲೂಕುಗಳ ಒಂದು ಹಿಟ್ ಅಂಡ್ ರನ್ಗಳನ್ನು ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡ್ತಾರೆ. ಮುಖ್ಯಮಂತ್ರಿಗಳ ಹಿಟ್ ಅಂಡ್ ರನ್ ಸುಳ್ಯದಲ್ಲಿ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದು ಯಾವುದಾದ್ರು ಡಿಸಿಷನ್ ಹೇಳ್ತಾರೆ, ಮುಂದಕ್ಕೆ ಹೋಗ್ತಾರೆ. ಅದರ ಹಿಂದಿರುವಂತಹ ಸತ್ಯಾಸತ್ಯತೆಗಳು ಅವ್ರು ಯಾವತ್ತೂ ಕೂಡ ಹೇಳಿಲ್ಲ. ಅಡಿಕೆ ಬೆಳೆಗಾರರ ಕುರಿತಂತೆ ಬಿಜೆಪಿ ಮಾಡಿದಷ್ಟು ಹೋರಾಟಗಳನ್ನ, ಬಿಜೆಪಿ ತೆಗೆದುಕೊಂಡಂತ ನಿಲುವುಗಳನ್ನು ಯಾವುದೇ ಸರ್ಕಾರಗಳು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆಯೂ ಅಡಿಕೆ ಬೆಳೆಗಾರರ ಪರವಾಗಿ ಬಿಜೆಪಿ ನಿಂತಿದ್ದು, ಮುಂದೆಯೂ ಅಡಿಕೆ ಬೆಳೆಗಾರರಿಗೆ ಏನಾದರೂ ಒಳಿತನ ಮಾಡಬೇಕು ಅಂತಂದ್ರೆ ಬಿಜೆಪಿಯಿಂದ ಮಾತ್ರ ಸಾಧ್ಯ. ಪ್ರಣಾಳಿಕೆ ನಾನು ಈಗ ಹೈಲೈಟ್ಸ್ ನೋಡ್ತಾ ಬಂದೆ. 1 ಲಕ್ಷ ಬಡ್ಡಿ ರಹಿತವಾದಂಥ ಸಾಲವನ್ನು ಕೇಂದ್ರ ಸರ್ಕಾರ ಕೊಡ್ತೀವಿ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. 1 ಲಕ್ಷ ಕ್ರೆಡಿಟ್ ಕಾರ್ಡ್ ಅನ್ನ ಉಚಿತವಾಗಿ ಅಂದ್ರೆ ಬಡ್ಡಿ ರಹಿತವಾಗಿ ಕೊಡಬೇಕು ಅಂತ ಹೇಳಿದೆ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಎಲ್ಲ ಪ್ರಯೋಗಗಳು ನಮ್ಮ ರಾಜ್ಯದಲ್ಲಿ ಮಾಡಿದ್ದು. ರೈತರ ಪರವಾಗಿ ಯಾರಾದರೂ ಯೋಚನೆ ಮಾಡಿದ್ರೆ, ಬೆಳೆಗಾರರ ಪರವಾಗಿ ಯಾರಾದರೂ ಯೋಚನೆ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರಗಳು ಮಾತ್ರ. ಉದಾಹರಣೆಗೆ ನಮ್ಮ ಕೃಷಿ ಸಮ್ಮಾನ ಯೋಜನೆಯನ್ನ 6,000 ರೂಪಾಯಿಗೆ ರೈತರಿಗೆ ಕೊಡುವಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲರಾಗಿರುವಂಥದ್ದು. ಯಾರಿಗೆ ರೈತರ ಪರವಾಗಿ ಕಾಳಜಿ ಇಲ್ಲ.
ಇಷ್ಟರೊಳಗೆ ನಮ್ಮ ಉಡುಪಿ ಜಿಲ್ಲೆ, ನಾನು ಮಂಗಳೂರು ಸ್ಟ್ಯಾಟಿಸ್ಟಿಕ್ಸ್ ತೆಗಿಲಿಲ್ಲ, ಉಡುಪಿ ಜಿಲ್ಲೆನಲ್ಲಿ 1,84,000 ಜನ ಇದರ ಫಲಾನುಭವಿಗಳು, ಅಂದ್ರೆ ಯಾವ್ದು ಕೃಷಿ ಸಮ್ಮಾನ. ಆದರೆ ತಾಂತ್ರಿಕ ಕಾರಣಗಳನ್ನ ಇಲ್ಲಿ ಇಲಾಖೆಗಳಲ್ಲಿ ಮಾಡ್ತಾ ಅದನ್ನ ತಲುಪಿಸೋದ್ರಲ್ಲಿ ತಡ ಮಾಡ್ತಾ ಇದ್ದಾರೆ. ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ತಡ ಮಾಡ್ತಾ ಇದ್ದಕ್ಕೆ ರಾಜ್ಯ ಸರ್ಕಾರ ಕಾರಣ.